ತುಂಬಾ ಚೆನ್ನಾಗಿ ನೆನಪಿದೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದಾಗಲೇ ಏಕಾಏಕಿ ಹೋಗಿ JP ನಡ್ಡಾ ಅವರ ನೇತೃತ್ವದಲ್ಲಿ ಬಿಜೆಪಿಗೆ ಸೇರ್ಕೊಬಿಟ್ರಿ. ಹೌದು, ಅಲ್ಲಿಗೆಲ್ಲ ಸರಿ ಆಗೋಯ್ತು ಅಂತ ಅನ್ಸಿತ್ತ ಆ ಕ್ಷಣಕ್ಕೆ? ಈ ಭಾವನೆಗಳಿಗೆ ಏನಾದರೂ ಭಾವನೆಗಳು ಹೆಂಗಿರ್ತಾವಂದ್ರೆ ಆವಾಗ ಒಂಥರ ಎಮೋಷನಲ್ ಇರ್ತೀವಿ ನಾವು. ಕ್ರೂಷಿಯಲ್ ಟೈಮಲ್ಲಿ ಅಂತಿಮ ಗಳಿಗೆಯಲ್ಲಿ ಏನಾಯ್ತು ಬರೋದು, ನಮಗೇನ ನಿರೀಕ್ಷೆ ಇಟ್ಟಿದ್ವಿ, ಅದಕ್ಕೆ ನಿರೀಕ್ಷೆಗೆ ಅವಕಾಶ ಏನು ತಪ್ಪಿತು. ನನಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ, ತಿಂಡಿ ತಿನ್ನಕ್ಕೆ ಮನಸ್ಸಾಗ್ತಿಲ್ಲ, ಏನಕ್ಕೂ ಇದ್ದಿಲ್ಲ. ಮತ್ತು ಜಿಲ್ಲೆಯಲ್ಲಿ ನಮ್ಮದೇ ಆದ ಒಂದು ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದೆ. ಜಿಲ್ಲಾಧ್ಯಕ್ಷನಾಗಿದ್ದಾಗಿ ನಾನು ಯಾವೆಲ್ಲ ಗುಂಪುಗಳನ್ನು ಸರಿ ಮಾಡಿಕೊಂಡು, ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡಿಕೊಂಡು, ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಪಕ್ಷವನ್ನು ಸದೃಢಗೊಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಒಳ್ಳೆ ಭವಿಷ್ಯತ್ತು. ಸರ್ಕಾರ ಬರ್ತದೆ ಗೊತ್ತಿತ್ತು ನನಗೆ. ಆಗಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷನೇ ರಾಜ್ಯದಲ್ಲಿ ಅಧಿಕಾರ ಬರ್ತಾನೆ ಕಾನ್ಫಿಡೆಂಟ್ ಇತ್ತು, ಅದು ಗ್ಯಾರಂಟಿ ಇತ್ತು. ಆದಾಗ್ಯೂ ನನ್ನ ರಾಜಕಾರಣ ನಾನು ನೋಡ್ಬೇಕಲ್ಲ, ನಾನು ಯಾಕೆ ಇದಕ್ಕೆ ನನಗೊಂದು ಮೀಡಿಯಾ ಬೇಕು. ಜನರ ಸೇವೆ ಮಾಡೋಕ್ಕೆ, ಅಧಿಕಾರದಲ್ಲಿ ಜನ ಸೇವೆ ಮಾಡಲಿಕ್ಕೆ ಒಂದು ಮೀಡಿಯಾ ಬೇಕು, ಯಾವುದೋ ಒಂದು ಪಕ್ಷ ಬೇಕು. ನಾವೆಲ್ಲ ಯಾವ ಪಕ್ಷಕ್ಕೇನು ಜ್ಯೋತಿ ಬಿದ್ದಿಲ್ಲ. ಎಲ್ಲಿ ಒಳ್ಳೆತನ ಇರುತ್ತೆ ಇಲ್ಲಿ ಪಕ್ಷಕ್ಕೆ ಸಿದ್ಧಾಂತ. ಈಗ ಸಿದ್ಧಾಂತ ಈ ಎರಡು ಸಿದ್ಧಾಂತಗಳ ಮೇಲೆ ಇವು ಪಕ್ಷಗಳು ಇದ್ದಾವೆ. ಕರೆಕ್ಟ್. ನ್ಯಾಷನಲ್ ಪಾರ್ಟಿಗಳು. ರೀಜನಲ್ ಪಾರ್ಟಿಲಿ ಅಂದರೆ ಸಾಮೂಹಿಕವಾಗಿ ಎಲ್ಲರಿಗೂ ಅವಕಾಶ ಇರ್ತದೆ. ರೀಜನಲ್ ಪಾರ್ಟಿಲಿ ಅದು ಒಂಥರ ಪ್ಯಾಷನ್ನೇ ಬೇರೆ, ನ್ಯಾಷನಲ್ ಪಾರ್ಟಿಲಿ ಪ್ಯಾಷನ್ನೇ ಬೇರೆ. ಇಲ್ಲಿ ವ್ಯಕ್ತಿಗತವಾದ ಒಂದು ಫೋಕಸ್ ಇರಲ್ಲ. ಪಕ್ಷಕ್ಕೆ ಏನು ಬೇಕು, ಯಾರು ಬೇಕು ಸಮಯ ಸಂದರ್ಭ ಬಳಸ್ಕೊಂತಾರೆ ನ್ಯಾಷನಲ್ ಪಾರ್ಟಿಯಲ್ಲಿ. ಆ ರೀಜನಲ್ ಪಾರ್ಟಿಲಿ ಅಂದರೆ ವ್ಯಕ್ತಿಗತವಾಗಿ ಯಾವನಲ್ಲಿ ವ್ಯಕ್ತಿತ್ವ ಇದೆ, ಯಾವನಲ್ಲಿ ಸಾಮರ್ಥ್ಯ ಇದೆ, ಅವನ್ನ ಗುರುತಿಸಿ ಬಳಸ್ಕೊಂತ ಕೆಲಸ ರೀಜನಲ್ ಪಾರ್ಟಿಲಿ ಆಗ್ತದೆ.